ಎಲ್ಲರಿಗೂ ನಮಸ್ಕಾರ. ಎಲ್ಲರನ್ನು ಕೂರ್ಗ್ ಹೋಮ್ ಕಿಚನ್ ಬ್ಲಾಗ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಒಂದು ಅದ್ಭುತವಾದಂತಹ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಊರಲ್ಲಿ ಹೋಗಿದ್ವಲ್ಲ ಆವಾಗ ತಗೊಂಡಿದ್ದು ನೋಡಿ. ಈ ಕೊಡಗಿನ ಗದ್ದೆಗಳಲ್ಲೆಲ್ಲ ಈ ರೀತಿಯಾಗಿ ಸಂಜೆ ಟೈಮಲ್ಲಿ ಹೋಗಿ ಕೂತ್ಕೊಂಡ್ರೆ ಒಂಥರ ಖುಷಿಯಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಈ ರೀತಿಯಾಗಿ ಇರುತ್ತೆ. ಹಾಗೆಯೇ ಇದು ಮಳೆ ಬಂದಾಗ ಹೇಗಿರುತ್ತೆ ನೋಡಿ, ಮಳೆ ಬಂದಾಗ ಎಲ್ಲ ಒಂಥರ ಈ ಫಾಗ್ ಎಲ್ಲ ಫುಲ್ ಕವರ್ ಆಗಿಬಿಟ್ಟಿರುತ್ತೆ ನೋಡಿ, ರಸ್ತೆನೇ ಕಾಣಿಸಲ್ಲ, ಆ ರೀತಿ ಆಗಿಬಿಟ್ಟಿರುತ್ತೆ ಮಳೆಗಾಲದಲ್ಲಿ. ಈ ಟೈಮಲ್ಲಿ ಇದು ಮೊನ್ನೆ ಮಳೆ ಬಂತು ನೋಡಿ, ಆ ಟೈಮಲ್ಲಿ ಹೀಗಿರುತ್ತೆ ನೋಡಿ. ಈ ಥರ ಎಲ್ಲ ಫುಲ್ ಕವರ್ ಆಗಿಬಿಟ್ಟಿರುತ್ತೆ ಎಲ್ಲ ಕಡೆಯೂ, ಏನಿದೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಒಂಥರ. ಈ ಕೊಡಗಿನಲ್ಲಿ ಇದು ಸೋಮಾರಪೇಟೆ ಶಾಂತಳ್ಳಿಯಲ್ಲಿ ಈ ರೀತಿಯಾಗಿರುತ್ತೆ. ಮಳೆಗಾಲ ಫುಲ್ ಕಳೆಯೋವರೆಗೂ ಕೂಡ ಇದೇ ರೀತಿಯಾಗಿರುತ್ತೆ, ಇದೇ ವಾತಾವರಣ ಇರುತ್ತೆ. ಇವಾಗ ನಾನು ಈ ಕೊಡಗು ಮತ್ತು ಮಲೆನಾಡಿನ ಸ್ಪೆಷಲ್ ಮಾವಿನ ಹಣ್ಣಿನ ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ. ಅದು ಅಲ್ಲದೆ ಕಾಡು ಮಾವಿನ ಹಣ್ಣಿನ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಈ ಚಿಕ್ಕದಿದೆ ನೋಡಿ, ಈ ಚಿಕ್ಕದಂತೂ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಿಗೆಲ್ಲ. ಇದು ಮನೆ ಹತ್ರನೇ ಮರದಲ್ಲಿ ಸಿಕ್ಕಿದ್ದು, ಇದೆರಡೂ ಕೂಡ ಕಾಡು ಮಾವಿನ ಹಣ್ಣೇ, ಆದರೆ ಇದು ಸ್ವಲ್ಪ ದೊಡ್ಡದಾಗಿದೆ. ಈ ಚಿಕ್ಕದಿದೆ ನೋಡಿ, ಅದು ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರಿಗೆಲ್ಲ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಎರಡೂ ಕೂಡ ಈ ಮನೆ ಹತ್ರ ತೋಟದಲ್ಲೇ ಸಿಕ್ಕಿದ್ದು. ಅದರಿಂದ ಇವಾಗ ಮಾವಿನ ಹಣ್ಣಿನ ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ನಾನು ಈ ಮಾವಿನ ಹಣ್ಣಿನ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ಈ ಸಿಪ್ಪೆನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣನ್ನು ನಾನು ನೀಟಾಗಿ ವಾಶ್ ಮಾಡಿಕೊಂಡು ಅದರ ಸಿಪ್ಪೆಗಳನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಾಗುತ್ತೆ. ಆದರೆ ನಾನು ಇದಕ್ಕೆ ಮಸಾಲೆ ಏನು ಮಿಕ್ಸಿಯಲ್ಲಿ ರುಬ್ದೇನೆ ನಾನು ಹಾಗೇ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಈ ಸಾರು. ಮಾವಿನ ಹಣ್ಣು ಕೂಡ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ನಮಗೆ ಸಾಂಬಾರಿಗೆ ಅಂತ ಹೇಳಿದ್ರೆ, ಅದನ್ನು ನೋಡಿ ನಾವು ಉಪಯೋಗಿಸ್ಕೋಬೇಕು. ಯಾಕೆಂದರೆ ಅದು ತುಂಬ ದಿನ ಇಟ್ಬಿಟ್ಟಿರ್ತಾರಲ್ಲ, ಹಾಗಾಗಿ ಸ್ವಲ್ಪ ಹುಳ ಆಗಿರುತ್ತೆ ಮಾವಿನ ಹಣ್ಣೆಲ್ಲ. ನಾವು ನೋಡಿಕೊಂಡು ಅದನ್ನು ಸಾಂಬಾರನ್ನ ಮಾಡ್ಕೊಳ್ಬೇಕು. ಒಂದೊಂದು ಸರಿ ಒಳಗಡೆ ಎಲ್ಲ ಹುಳ ಆಗಿಬಿಟ್ಟಿರುತ್ತೆ, ಅದಕ್ಕೋಸ್ಕರ ಇವಾಗ ನಾನು ಈ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡು ಇದನ್ನು ಒಂದು ಪಾತ್ರೆಗೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಮಾವಿನ ಹಣ್ಣನ್ನು ಇವಾಗ ಇದನ್ನು ನಾನು ಈ ಮಿಕ್ಸಿಯಲ್ಲಿ ಸಾಂಬಾರೇನು ಆಡಿಸ್ಕೊಳ್ತಾ ಇಲ್ಲ, ಹಾಗೇ ನಾನು ಮಾಡ್ಕೊಳ್ಳುವಂಥದ್ದು ನೋಡಿ. ಈ ರೀತಿಯಾಗಿ ಎಲ್ಲ ಮಾವಿನ ಹಣ್ಣನ್ನು ನಾನು ಈ ರೀತಿಯಾಗಿ ಬಿಡಿಸ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಹಣ್ಣಾಗಿದೆ ಮಾವಿನ ಹಣ್ಣು. ಹಣ್ಣಾದರೆ ತುಂಬ ಚೆನ್ನಾಗಾಗುತ್ತೆ, ಕಾಯಿ ಆದರೆ ನಮಗೆ ಹುಳಿ ಇರುತ್ತೆ, ಹಾಗಾಗಿ ಸ್ವಲ್ಪ ಬೆಲ್ಲವನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ನಾನು ಇದಕ್ಕೆ ಒಂದು 3 ಚಮಚ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಫಸ್ಟು ನಾನು ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಬಿಸಿಯಾದ ನಂತರ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಬಿಸಿಯಾದ ನಂತರ ನಾನು ಇದಕ್ಕೆ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಸಾಸಿವೆ ಎಲ್ಲ ಸಿಡಿದಾದ ನಂತರ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡ್ರೆ ನಮಗೆ ಈ ಮಾವಿನ ಹಣ್ಣಿನ ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾನು ಇದಕ್ಕೆ ಬೇರೆ ಮಸಾಲೆ ಆಗಲಿ ತೆಂಗಿನಕಾಯಿ ಆಗಲಿ ಆ ಥರ ಏನು ನಾನು ಹಾಕ್ಕೊಳ್ತಾ ಇಲ್ಲ. ಇದಕ್ಕೆ ಈರುಳ್ಳಿಯನ್ನು ಕೂಡ ನಾನು ಹಾಕ್ಕೊಳ್ತಾ ಇಲ್ಲ, ಹಾಗೇ ಮಾಡ್ಕೊಳ್ಳುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕಿದ್ರೂ ಕೂಡ ಇದಕ್ಕೆ ಒಂಥರ ಮಾವಿನ ಹಣ್ಣಿಗೆ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ, ತುಂಬಾ ಚೆನ್ನಾಗಾಗುತ್ತೆ. ಅನ್ನಕ್ಕೆ ಮತ್ತು ಚಪಾತಿಗೂ ಕೂಡ ನಾವು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಮಾವಿನ ಹಣ್ಣು ಸಾರು. ಈ ಮದುವೆ ಮನೆಗಳೆಲ್ಲ ನಮ್ಮ ಸೈಡೆಲ್ಲ ಮದುವೆಗಳಲ್ಲೆಲ್ಲ ಮಾವಿನ ಹಣ್ಣು ಸಾರಂತೂ ಇದ್ದೇ ಇರುತ್ತೆ. ಈ ಮಾವಿನ ಹಣ್ಣು ಸಾರಾಗಿರ್ಬೋದು, ಮಾವಿನ ಹಣ್ಣು ಗೊಜ್ಜಾಗಿರ್ಬೋದು, ಎಲ್ಲ ನಮ್ಮ ಕಡೆ ಮದುವೆಗಳಲ್ಲಿ ಯಾವುದೇ ಫಂಕ್ಷನ್ಗಳಲ್ಲೂ ಈ ಟೈಮಲ್ಲಂತೂ ಇದ್ದೇ ಇರುತ್ತೆ.
ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಈ ಕರಿಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ನಾನು ಬಿಡಿಸ್ಕೊಂಡು ಅದನ್ನು ಗುದ್ಕೊಂಡು ಇಟ್ಕೊಳ್ತೀನಿ. ಇವಾಗ ಆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನಾವು ಗುದ್ಕೊಳ್ಬೇಕಾಗುತ್ತೆ. ಹಾಗೇ ಗುದ್ಕೊಂಡ್ರೆ ಆ ಸಿಪ್ಪೆ ಎಲ್ಲ ಒಂಥರ ಹಾಗಾಗಿ ಸಿಗುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಸಿಪ್ಪೆನ ತೆಗೆದುಬಿಟ್ಟು ನಾನು ಗುದ್ಕೊಂಡು ಇವಾಗ ಈ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈ ಬೆಳ್ಳುಳ್ಳಿ ಹಾಕಿದ ನಂತರ ನಮಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ನಮಗೆ ತುಂಬ ಚೆನ್ನಾಗಾಗುತ್ತೆ. ಅಂದರೆ ಇದು ಒಂಥರ ಸೀದ್ ಹೋಗಬಾರ್ದು, ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಆವಾಗ ಈ ಮಾವಿನ ಹಣ್ಣು ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇಲ್ಲ. ಈ ರೀತಿ ಮಾಡ್ತೀವಿ ನೋಡಿ ಆ ಮಾವಿನ ಹಣ್ಣು ಸಾರು, ಇದಕ್ಕೆ ನಾವು ಈರುಳ್ಳಿ ಹಾಕ್ಕೊಳ್ಬೇಕು ಅಂತೇನಿಲ್ಲ. ಈ ಬೆಳ್ಳುಳ್ಳಿ ಒಗ್ಗರಣೆನೂ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ. ಈ ಬೆಳ್ಳುಳ್ಳಿಯನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಇದ್ರ ಫ್ರೈ ಆದರೆ ತುಂಬಾ ಚೆನ್ನಾಗಾಗುತ್ತೆ ಇದಕ್ಕೆ. ಇವಾಗ ಈ ಜೀರಿಗೆ ಪುಡಿ ನಾವು ಮಸಾಲೆ ರುಬ್ಬುವಾಗ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತೀವಿ. ಹಾಗೆಯೇ ನಾನು ಇದನ್ನೆಲ್ಲವನ್ನು ಕೂಡ ಪೌಡರನ್ನು ಹಾಕ್ಕೊಂಡು ನಾನು ಈ ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಧನಿಯಾ ಪೌಡರು ಕೂಡ ಅಷ್ಟೇ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಯಾಕೆಂದರೆ ನಾವು ಹೆಚ್ಚಾಗಿ ಇದು ಸಾಂಬಾರಿಗೆ ಮಸಾಲೆನ ರುಬ್ತಾ ಇಲ್ಲ, ಹಾಗಾಗಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಧನಿಯಾ ಪೌಡರನ್ನು. ಇವಾಗ ನಾನು ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿನೂ ಅಷ್ಟೇ ನಾವು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಒಂಥರ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸ್ ಆಗಿ ಒಂಥರ ತುಂಬಾ ಚೆನ್ನಾಗಾಗುತ್ತೆ ಈ ಸಾಂಬಾರು. ಇದನ್ನು ಕೂಡ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ನಾವು ನೋಡಿಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ. ತುಂಬ ನೀರಾದ್ರೂ ಕೂಡ ಅಷ್ಟೊಂದು ಚೆನ್ನಾಗಾಗಲ್ಲ, ಸ್ವಲ್ಪ ತೆಳ್ಳಗಾದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ನೋಡಿಕೊಂಡು ಹಾಕ್ಕೊಳ್ಬೇಕು. ನಾನಿವಾಗ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಮಾವಿನ ಹಣ್ಣೆಲ್ಲ ಜಾಸ್ತಿನೇ ಇದೆಯಲ್ಲ, ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೆ. ಏಕೆಂದರೆ ನಮಗೆ ಮಾವಿನ ಹಣ್ಣನ್ನು ಕಲಿಸ್ತೀವಿ ನೋಡಿ, ಆವಾಗ ಸ್ವಲ್ಪ ಅದರದ್ದು ತಿಕ್ಕಾಗಿ ಸ್ವಲ್ಪ ಮಾವಿನ ಹಣ್ಣಿಂದ ಪಲ್ಪ್ ಎಲ್ಲ ಸಿಗುತ್ತೆ ನಮಗೆ. ಆವಾಗ ಸಾಂಬಾರು ಕೂಡ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಇವಾಗ ಸ್ವಲ್ಪ ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಧನಿಯಾ ಪೌಡರನ್ನೆಲ್ಲ ಹಾಕಿದ ತಕ್ಷಣ ನೀಟಾಗಿ ತಿರುಗಿಸ್ಬಿಟ್ಟು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇವಾಗ ಈ ಮಸಾಲೆ ಎಲ್ಲ ಹಾಕಿದ ನಂತರ ನಾವು ನೀಟಾಗಿ ಕುದಿಸ್ಕೊಳ್ಬೇಕು. ಇವಾಗಲೇ ಚೆನ್ನಾಗಿ ಕುದ್ರೆ ನಮಗೆ ಮಾವಿನ ಹಣ್ಣು ಸಾಂಬಾರು ಚೆನ್ನಾಗಾಗುತ್ತೆ. ನಾನು ಈ ಮಾವಿನ ಹಣ್ಣನ್ನು ಹಾಕಿಬಿಟ್ಟು ಇದರಲ್ಲಿ ಕುದಿಸ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ. ಇವಾಗ ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಕಪ್ಪು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸಕ್ಕರೆ ಬೇಕಿದ್ರೆ ಹಾಕ್ಕೊಳ್ಬೋದು, ಅಂದರೆ ಇದಕ್ಕೆ ಮಾವಿನ ಹಣ್ಣಿಗೆ ಸ್ವಲ್ಪ ಬೆಲ್ಲ ಹಾಕಿದ್ರೇ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಒಂದು 2 ಚಿಕ್ಕದಾದಂತಹ ಅಚ್ಚನ್ನು ನಾನು 2 ಅಚ್ಚು ಹಾಕ್ಕೊಳ್ತಾ ಇದ್ದೀನಿ ನಾನು ಬೆಲ್ಲವನ್ನು. ಇದಕ್ಕೆ ಬೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಾವಿನ ಹಣ್ಣು ಸಾಂಬಾರಲ್ಲಿ. ಒಂಥರ ಹುಳಿ, ಸ್ವೀಟ್, ಖಾರ ಎಲ್ಲ ಮಿಕ್ಸ್ ಆಗಿ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು. ನಾವು ಈ ಮಸಾಲೆ ಎಲ್ಲ ರುಬ್ಬಿ ಮಾಡ್ತೀವಿ ನೋಡಿ, ಅದಕ್ಕಿಂತನೂ ಇದು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ನಮಗೆ. ಈ ಕರಗಿದಾಗ ತುಂಬ ಚೆನ್ನಾಗಾಗುತ್ತೆ. ಇದು ಎಲ್ಲ ಕೂಡ ಮಸಾಲೆ ಎಲ್ಲ ಮಿಕ್ಸ್ ಆಗಿ ಇದನ್ನೇ ನಾವು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಮಸಾಲೆ. ಒಂಥರ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಸಾಂಬಾರು ಥರ ಇದೆ ಕೂಡ. ಇದಕ್ಕೆ ಮಾವಿನ ಹಣ್ಣು ಹಾಕಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ನೋಡಿ ಈ ರೀತಿಯಾಗಿ ನೋಡಿ, ಇದೇನು ತುಂಬ ಗಟ್ಟಿಯಾಗಿಯೂ ಇಲ್ಲ. ಇದನ್ನು ಮಾವಿನ ಹಣ್ಣಲ್ಲಿ ನಾವು ಕಲಿಸ್ಬಿಟ್ಟು ಸ್ವಲ್ಪ ಹಾಕ್ತೀವಿ ನೋಡಿ, ಆವಾಗ ಇದು ಕೂಡ ಅಷ್ಟೇ ಅದೆಲ್ಲ ಪಲ್ಪ್ ಎಲ್ಲ ಬಿಟ್ಕೊಂಡು ತುಂಬಾ ತಿಕ್ಕಾಗಿ ಸಾಂಬಾರು ಚೆನ್ನಾಗಾಗುತ್ತೆ. ನೋಡಿ ಮಾವಿನ ಹಣ್ಣನ್ನು ನಾನು ಈ ರೀತಿಯಾಗಿ ಇದನ್ನೆಲ್ಲವನ್ನು ನಾನಿವಾಗ ತೆಗೆದುಬಿಡ್ತೀನಿ. ಮಾವಿನ ಹಣ್ಣಲ್ಲಿರೋ ಪಲ್ಪನ್ನ ಸ್ವಲ್ಪ ಸ್ವಲ್ಪ ತೆಕ್ಕೊಳ್ತೀನಿ. ಅಂದರೆ ತುಂಬ ಎಲ್ಲ ಕಲಿಸ್ಬಾರ್ದು, ಯಾಕೆಂದರೆ ಮಾವಿನ ಹಣ್ಣಲ್ಲಿ ಎಲ್ಲ ಫುಲ್ ಬಿಟ್ಟೋದ್ರೂ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ. ಇದ್ರ ಸ್ವಲ್ಪ ಸ್ವಲ್ಪ ತೆಗೆದುಬಿಡ್ಬೇಕು ಇದ್ರ ಪಲ್ಪನ್ನ. ಅಂದರೆ ಸಾಂಬಾರಿಗೂ ಸ್ವಲ್ಪ ಇರಬೇಕು ಮತ್ತು ಈ ಮಾವಿನ ಹಣ್ಣಲ್ಲೂ ಸ್ವಲ್ಪ ಇರಬೇಕು. ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ನಾವಿವಾಗ ಕುದಿಸಿ ಇಟ್ಕೊಂಡಿದ್ವಿ ನೋಡಿ, ಅದು ನಾನು ಇದಕ್ಕೆ ಸೇರಿಸ್ಕೊಂಡು ನಾವು ಇದಕ್ಕೆ ಕುದಿಸೋ ಅವಶ್ಯಕತೆ ಇಲ್ಲ, ಹಾಗೇ ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ತಿರುಗಿಸಿದ್ರೆ ಇವಾಗ ಮಾವಿನ ಹಣ್ಣಿನ ಸಾಂಬಾರು ದಿಢೀರಾಗಿ ಮಾಡಿಕೊಡುವಂತಹ ಮಾವಿನ ಹಣ್ಣು ಸಾಂಬಾರು ಕೂಡ ರೆಡಿಯಾಗುತ್ತೆ. ಈ ಮಾವಿನ ಹಣ್ಣಿನ ಸಾಂಬಾರು ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ.
ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.